ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾದ ವಚನಗಳು ಮತ್ತು ವಚನಗಳ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ: ಅಯ್ಯ ಕತ್ತಲೆಯ ಕಳೆದುಳಿದು ಸತ್ಯ ಶರಣರ ಪರಿಯ ನೇನೆಂಬೆನಯ್ಯ. ಅಯ್ಯ ಕತ್ತಲೆಯ ಕಳೆದುಳಿದ ಸತ್ಯ ಶರಣರ ಪರಿಯ ನೇನೆಂಬೆನಯ್ಯ. ಘನವನೊಳಗೊಂಡ ಮನದ ಮಹಾನುಭಾವಿಗಳ ಬಳಿಬಿಡಿದು ಬದುಕುವೆನಯ್ಯ. ಘನವನೊಳಗೊಂಡ ಮನದ ಮಹಾನುಭಾವಿಗಳ ಬಳಿಬಿಡಿದು ಬದುಕುವೆನಯ್ಯ. ಅಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ ಚನ್ನಮಲ್ಲಿಕಾರ್ಜುನ. ಅಯ್ಯ ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿಸಯ್ಯ ಚನ್ನಮಲ್ಲಿಕಾರ್ಜುನ. ಅಂದರೆ ಇಲ್ಲಿ ಪರಿ ಅಂದರೆ ನಡೆ, ಮಹಾನುಭಾವಿ ಘನವ ನೊಳಗೊಂಡ ಮನದ ಮಹಾನುಭಾವಿ ಅಂದರೆ ಶರಣ, ಗೌರವಸ್ಥ ಅಥವಾ ಶ್ರೇಷ್ಠವಾದಂತಹ ವ್ಯಕ್ತಿ, ಅತಿಶಯವಾದಂತಹ ಸಾಮರ್ಥ್ಯವುಳ್ಳಂಥವನು. ಬಳಿಬಿಡಿ ಅಂದರೆ ಬಳಿಬಿಡಿದು ಬದುಕುವೆನಯ್ಯ. ಬಳಿಬಿಡಿ ಅಂದರೆ ಹಿಂಬಾಲಿಸು ಅಥವಾ ಅನುಸರಿಸು. ಮಿಥ್ಯ ಜ್ಞಾನ, ತಾಮಸ, ಅವಿದ್ಯೆ, ಮಾಲಿಯಿಂದ ದೂರ ಉಳಿದ ಶರಣರ ನಡೆಯನ್ನು ಉಪಮಿಸಲು ಸಾಧ್ಯವಿಲ್ಲ. ನಡೆ ನುಡಿ ಪರಿಶುದ್ಧತೆಯಿಂದಾಗಿ ಅವರು ಪಡೆದುಕೊಂಡ ಘನತೆ ವಿಶೇಷವಾದದ್ದು. ಅತಿಶಯವಾದ ಸಾಮರ್ಥ್ಯವುಳ್ಳ ಶರಣರ ಬದುಕನ್ನು ಅನುಸರಿಸಿ ನಡೆಯುವಲ್ಲಿ ಯಾವ ಹಾನಿಯೂ ಇಲ್ಲ. ಇದನ್ನು ಚೆನ್ನಾಗಿ ಬಲ್ಲ ಅಕ್ಕಮಹಾದೇವಿಯವರು ಶರಣರ ಬಳಿಬಿಡಿದು ಬದುಕಲು ಅಪೇಕ್ಷಿಸುತ್ತಾರೆ. ಹಾಗೆ ಬದುಕಬಲ್ಲನೆಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಯಾವಾಗಲೂ ಸದ್ಭಾವನೆ, ಸಚ್ಚಿಂತನೆ, ಸನ್ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ. ತನ್ನಲ್ಲಿ ತಾನು ತದ್ಗರಿತವಾಗಬೇಕಾಗುತ್ತದೆ. ಬೇರೊಂದು ಅನ್ಯ ವಿಚಾರ ಅದರಲ್ಲಿ ಸುಳಿಯಲು ಸಾಧ್ಯವಿಲ್ಲ. ಶಿವನ ಸುಖದಲ್ಲಿ ಇರುವಂತಹ ಲಿಂಗ ಸುಖಿಗಳ ಸಂಘದಲ್ಲಿ ತಾನು ದಿನವನ್ನು ಕಳೆಯಬೇಕೆಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕರುಣಿಸು ನನಗೆ ಎಂದು ಚನ್ನಮಲ್ಲಿಕಾರ್ಜುನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅಕ್ಕಮಹಾದೇವಿಯವರು. ಅವರ ಇನ್ನೊಂದು ವಚನ ಹೀಗಿದೆ: ಸದ್ಗುರು ಸ್ವಾಮಿ ಶಿಷ್ಯಂಗೆ ಅನುಗ್ರಹವ ಮಾಡುವಲ್ಲಿ ತಚ್ಚಿಷ್ಯನ ಮಸ್ತಕದ ಮೇಲೆ ತನ್ನ ಶ್ರೀ ಹಸ್ತವನಿರಿಸಿದೆಡೆ ಲೋಹದ ಮೇಲೆ ಪುರುಷ ಬಿದ್ದಂತಾಯಿತಯ್ಯ. ಒಪ್ಪುವ ಶ್ರೀ ವಿಭೂತಿಯ ನೊಸಲಿಂಗೆ ಪಟ್ಟವ ಕಟ್ಟಿದೆಡೆ ಮುಕ್ತಿರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತಾಯಿತಯ್ಯ. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಶಾಭಿಷೇಕವ ಮಾಡಿಸಲು ಶಿವನ ಕರುಣಾಮೃತದ ಸೋನೆ ಸುರಿದಂತಾಯಿತಯ್ಯ. ನೆರೆದ ಶಿವಂಗಣಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರತಾಳಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಾಣ ಪಂಚಾಕ್ಷರಿ ಉಪದೇಶವ ಕರ್ಣದಲ್ಲಿ ಹೇಳಿ ಕಂಕಣವ ಕಟ್ಟಿದಲ್ಲಿ ಕಾಯಕವೇ ಕೈಲಾಸವಾಯಿತು, ಪ್ರಾಣವೇ ಪಂಚಬ್ರಹ್ಮ ಮಯಲಿಂಗವಾಯಿತು. ಇಂತು ಮುಂದ ತೋರಿ ಹಿಂದ ಬಿಡಿಸದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿನೆನಯ್ಯ ಚನ್ನಮಲ್ಲಿಕಾರ್ಜುನ. ನೋಡಿ, ಸದ್ಗುರು ಸ್ವಾಮಿ ಶಿಷ್ಯಂಗೆ ಅನುಗ್ರಹವ ಮಾಡುವಲ್ಲಿ ತಚ್ಚಿಷ್ಯನ ಮಸ್ತಕದ ಮೇಲೆ ತನ್ನ ಶ್ರೀ ಹಸ್ತವನಿರಿಸಿದೆಡೆ ಲೋಹದ ಮೇಲೆ ಪರುಷ ಬಿದ್ದಂತಾಯಿತಯ್ಯ. ಒಪ್ಪುವ ಶ್ರೀ ವಿಭೂತಿಯ ನೊಸಲಿಂಗೆ ಪಟ್ಟವ ಕಟ್ಟಿದೆಡೆ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತಾಯಿತಯ್ಯೋ. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಶಾಭಿಷೇಕವ ಮಾಡಿಸಲು ಶಿವನ ಕರುಣಾಮೃತದ ಸೋನೆ ಸುರಿದಂತಾಯಿತಯ್ಯ. ನೆರೆದ ಶಿವಂಗಣಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರತಳಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಾಣ ಪಂಚಾಕ್ಷರಿ ಉಪದೇಶವ ಕರ್ಣದಲ್ಲಿ ಹೇಳಿ ಕಂಕಣವ ಕಟ್ಟಿದಲ್ಲಿ ಕಾಯಕವೇ ಕೈಲಾಸವಾಯಿತು, ಪ್ರಾಣವೇ ಪಂಚಬ್ರಹ್ಮಮಯ ಲಿಂಗವಾಯಿತು. ಇಂತು ಮುಂದ ತೋರಿ ಹಿಂದೆ ಬಿಡಿಸದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿದೆನಯ್ಯ ಚನ್ನಮಲ್ಲಿಕಾರ್ಜುನ. ಅಂದರೆ ಸದ್ಗುರುವಿನ ಕರ್ತವ್ಯವನ್ನೇ ಮುಂದುವರಿಸುತ್ತಿದ್ದಾರೆ. ಶ್ರೀ ಗುರು ಕಾರುಣ್ಯ ಲಭಿಸುವಾಗ ನಡೆಯುವ ಸತ್ಕ್ರಿಯೆಗಳ ಪರಿಚಯ ಇಲ್ಲಿದೆ. ಸದ್ಗುರುನಾಥನು ಶಿಷ್ಯನ ಮಸ್ತಕದ ಮೇಲೆ ತನ್ನ ವರದ ಹಸ್ತವನ್ನು ಇರಿಸುವುದರಿಂದ ಆತನ ದೇಹವು ಪರುಷಮಣಿ ತಾಯಿ ದೇಹದ ಚಿನ್ನವಾಗುವಂತೆ ಮಂತ್ರಮಯವಾಗುವುದು. ಹಣೆಗೆ ಶ್ರೀ ವಿಭೂತಿಯನ್ನು ಧರಿಸುವುದರಿಂದ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟ ಕಟ್ಟಿದಂತಾಗುವುದು. ಅಂದರೆ ಶ್ರೀ ವಿಭೂತಿ ಧಾರಣೆಯು ಮೋಕ್ಷ ಮಾರ್ಗವನ್ನು ಸುಲಭವಾಗಿಸುವುದು. ವಿಭೂತಿ ರುದ್ರಾಕ್ಷ ಧಾರಣ ಮಾಡಿದ ಮೇಲೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ
ಈಶಾನ್ಯವೆಂಬ ಪಂಚಬ್ರಹ್ಮವೆಂಬ ಪಂಚ ಕಳಸಗಳಲ್ಲಿಯ ಶುದ್ಧೋದಕದಿಂದ ಮಸ್ತಕದ ಮೇಲೆ ಅಭಿಷೇಕವ ಮಾಡಿಸುವುದರಿಂದ ಶಿವನ ಕರುಣಾಮೃತದ ತೊಟ್ಟು ಸುರಿದಂತಾಗುವುದು. ಶಿವಗಣಗಳ ಸಾಕ್ಷಿಯಾಗಿ ಪಶ್ಚಿಮ ಶಿಖಾಚಕ್ರದ ಮಹಾಚೈತನ್ಯವನ್ನು ಇಷ್ಟಲಿಂಗವನ್ನಾಗಿ ವಾಮ ಕರಸ್ಥಲಕ್ಕೆ ಶ್ರೀ ಗುರು ಕರುಣಿಸುವವನು ಮತ್ತೆ ಅಂಗಾಂಗಳಲ್ಲಿ ಆಚಾರವಾಗಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವನು. ನಂತರ ಓಂಕಾರ ಪ್ರಣಮಯುಕ್ತವಾದ ಪಂಚಾಕ್ಷರಿ ಮಂತ್ರವನ್ನು ಕಿವಿಯಲ್ಲಿ ಉಪದೇಶಿಸುವನು. ಕೈಯಲ್ಲಿ ಮಂಗಳಕರ ಕಂಕಣವನ್ನು ಕಟ್ಟುವನು. ಇದರಿಂದಾಗಿ ಕಾಯಕವೇ ಕೈಲಾಸವಾಗುವುದು, ನಡೆದಾಡುವ ದೇವರು ಎನಿಸುವುದು. ಪ್ರಾಣವು ಪಂಚಭೂತ ಬ್ರಹ್ಮಮಯ ಲಿಂಗವಾಗುವುದರಿಂದ ಅದು ಪ್ರಾಣಲಿಂಗ ಎನಿಸುವುದು. ಆದರ್ಶಗಳನ್ನು ತೋರಿ ಮಾರ್ಗದರ್ಶನ ಮಾಡುತ್ತಾ ಹಿಂದಿನ ಕರ್ಮಗಳನ್ನು ಬಿಡಿಸಿದ ಶ್ರೀ ಗುರುವಿನ ಸಾನ್ನಿಧ್ಯದಿಂದ ನಾನು ಬದುಕಿದೆನು, ನನ್ನ ಜನ್ಮ ಸಾರ್ಥಕವಾಯಿತೆಂದು ಅಕ್ಕನು ತನ್ನ ಅನುಭವವನ್ನು ತಿಳಿಸಿದ್ದಾರೆ. ಮತ್ತೊಮ್ಮೆ ವಚನ ಹೇಳೋದಾದರೆ ಬಹಳ ಅದ್ಭುತವಾದಂತಹ ವಚನ. ತಾವೆಲ್ಲರೂ ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸದ್ಗುರು ಸ್ವಾಮಿ ಶಿಷ್ಯಂಗೆ ಅನುಗ್ರಹವ ಮಾಡುವಲ್ಲಿ ತಚ್ಚಿಷ್ಯನ ಮಸ್ತಕದ ಮೇಲೆ ತನ್ನ ಶ್ರೀ ಹಸ್ತವನಿರಿಸಿದೆಡೆ ಲೋಹದ ಮೇಲೆ ಪರುಷ ಬಿದ್ದಂತಾಯಿತಯ್ಯ. ಒಪ್ಪುವ ಶ್ರೀ ವಿಭೂತಿಯ ನೊಸಲಿಂಗೆ ಪಟ್ಟವ ಕಟ್ಟಿದೆಡೆ ಮುಕ್ತಿ ರಾಜ್ಯದ ಒಡೆತನಕ್ಕೆ ಪಟ್ಟವ ಕಟ್ಟಿದಂತಾಯಿತಯ್ಯ. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಶದಭಿಷೇಕವ ಮಾಡಿಸಲು ಶಿವನ ಕರುಣಾಮೃತದ ಸೋನೆ ಸುರಿದಂತಾಯಿತಯ್ಯ. ನೆರೆದ ಶಿವಂಗಣಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರತಳಮಳಕವಾಗಿ ಶಿಷ್ಯನ ಕರಸ್ಥಳಕ್ಕೆ ಇತ್ತು ಅಂಗದಲ್ಲಿ ಪ್ರತಿಷ್ಠಿಸಿ ಪ್ರಣವ ಪಂಚಾಕ್ಷರಿ ಉಪದೇಶವ ಕರ್ಣದಲ್ಲಿ ಹೇಳಿ ಕಂಕಣದಲ್ಲಿ ಕಟ್ಟಿದಲ್ಲಿ ಕಾಯಕವೇ ಕೈಲಾಸವಾಯಿತು, ಪ್ರಾಣವೇ ಪಂಚಬ್ರಹ್ಮಲಿಂಗವಾಯಿತು. ಇಂತು ಮುಂದ ತೋರಿ ಹಿಂದೆ ಬಿಡಿಸದ ಶ್ರೀ ಗುರುವಿನ ಸಾನ್ನಿಧ್ಯದಿಂದಾನು ಬದುಕಿದೆನಯ್ಯ ಚನ್ನಮಲ್ಲಿಕಾರ್ಜುನ. ಧನ್ಯವಾದಗಳು.